ಫಿಲ್ಮಿ ಸ್ಟೈಲ್ನಲ್ಲಿಯೇ ರಕ್ತಚಂದನ ಸಾಗಾಟಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ರಕ್ತಚಂದನ ತುಂಡುಗಳ ಮಾರಾಟಕ್ಕೆ ಐನಾದಿ ಐಡಿಯಾ ಉಪಯೋಗಿಸಿಕೊಂಡಿದ್ದಾರೆ. ಬರೋಬ್ಬರಿ 25 ಲಕ್ಷ ಬೆಲೆ ಬಾಳುವಂತಹ ರಕ್ತಚಂದನವನ್ನು ವಶಪಡಿಸಿಕೊಳ್ಳಲಾಗಿದೆ. ಇದೀಗ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಟೇಪ್ ಸುತ್ತಿ ಸಾಗಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ರಕ್ತಚಂದನ ಸಾಗಿಸ್ತಾ ಇದ್ದಂತಹ 3 ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಹೊಸಕೋಟೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಕೂಡ ನಡೆಸಲಾಗಿದೆ. ಕಾರ್ಗೋ ಮೂಲಕ ರಕ್ತಚಂದನ ಸಾಗಾಟಕ್ಕೆ ಯತ್ನ ಮಾಡಿರುವಂಥದ್ದು ಹೊಸಕೋಟೆಯ ಕೊಳತೂರಿನಲ್ಲಿ ನಡೆದಿರುವಂತಹ ಘಟನೆ. ಹೊಸಕೋಟೆಯ ಕೊಳತೂರು ಗ್ರಾಮದಲ್ಲಿ ಏಜೆನ್ಸಿ ಅಲ್ಲಿ ನಡೆದಿರುವಂಥದ್ದು. 3 ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ ಹೊಸಕೋಟೆ ಪೊಲೀಸರು. ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಕಾರ್ಗೋ ಮೂಲಕ ರಕ್ತಚಂದನವನ್ನ ಸಾಗಾಟಕ್ಕೆ ಯತ್ನ ಮಾಡ್ತಾ ಇರ್ತಾರೆ. ಸೊ ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಫಿಲ್ಮಿ ಸ್ಟೈಲ್ನಲ್ಲಿ ಸಾಗಿಸೋದಕ್ಕೆ ಮುಂದಾಗಿದ್ದವರು ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. 1093 ಒಂದ್ ಕಡೆ ವಿಜುವಲ್ಸ್ನಲ್ಲಿ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ ಆರೋಪಿಗಳು. ಇನ್ನೊಂದು ಕಡೆ ರಕ್ತಚಂದನದ ತುಂಡುಗಳು ಮಾರಾಟಕ್ಕೆ ಅಂತ ಹೇಳಿಬಿಟ್ಟು ಸಾಗಿಸ್ತಾ ಇರುವಂತಹ ತುಂಡುಗಳು ಇದೀಗ ಪೊಲೀಸರ ವಶದಲ್ಲಿದೆ. ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಟೇಪ್ ಸುತ್ತಿ ಸಾಗಿಸುವುದಕ್ಕೆ ಯತ್ನವನ್ನ ಮಾಡಿರ್ತಾರೆ. ಆ ಪ್ರಕರಣವನ್ನು ಬಿಟ್ಟು ಅದನ್ನು ನೋಡಿದಾಗ ಅವಾಗ ಈ ಪ್ಲಾಸ್ಟಿಕ್ ವಿವಿಧ ಕಂಪನಿಯ ರ್ಯಾಪರ್ಸ್ ಅನ್ನ ಹೈಡ್ ಮಾಡಿ ಅದನ್ನು ಕವರ್ ಮಾಡಿಬಿಟ್ಟು ಅದು ರಕ್ತಚಂದನದ ವುಡನ್ ಪೀಸಸ್ಗಳಿತ್ತು. ಅದು ಟೋಟಲ್ 1093 kg ವರೆಗೆ ರಕ್ತಚಂದನದ ಮಾರ್ಕೆಟ್ ವ್ಯಾಲ್ಯೂ ಅರೌಂಡ್ 25 lakh ಪ್ಲಸ್ ಇದೆ ಮಾರ್ಕೆಟ್ ವ್ಯಾಲ್ಯೂ. ಆ ಪ್ರಕಾರ ಇದ್ರ ಮೇಲೆ ಒಂದು ನಾವು ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ. ಕೇಸ್ ರಿಜಿಸ್ಟರ್ ಮಾಡಿದ ನಂತರ ಇದರಲ್ಲಿರುವಂತಹ ಯಾರು ಆರೋಪಿಗಳಿದ್ದಾರೆ ಅವರು ಈ ಕೂರಿಯರ್ ಆಫೀಸ್ ಹತ್ರ ಬಂದ್ಬಿಟ್ಟು ಅದನ್ನು ಅವರು ಅಲ್ಲಿ ಪೀಸಸ್ಗಳನ್ನು ಕಂಪ್ಲೀಟ್ ಹೈಡ್ ಮಾಡಿ ಪ್ಯಾಕ್ ಮಾಡಿ ಆ ಪ್ರಕಾರ ಅವರು ನಮಗೆ ಗೊತ್ತಾಗುತ್ತೆ. ತನಿಖೆ ಕಂಟಿನ್ಯೂ ಆಗಿಬಿಟ್ಟು ಅಲ್ಲಿ ನಮ್ಮ ಸಿಬ್ಬಂದಿ ಆಫೀಸರ್ಸ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಎಲ್ಲ ಕೂತ್ಕೊಂಡ್ಬಿಟ್ಟು ಅದನ್ನು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ರು. ಇರುವಂತಹ 3 ಮೇನ್ ಅಕ್ಯೂಸ್ಡ್ ಏನಿದ್ದಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ನಾವು ಸೆಕ್ಯೂರ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಜಾರಿಯಲ್ಲಿದೆ. ಇನ್ನೊಂದಿಷ್ಟು ದಿನದಲ್ಲಿ ಅರೆಸ್ಟ್ ಆಗಬೇಕಾಗಿತ್ತು. ಈಗ ಯಾರು ನಮ್ಮ ಹತ್ರ ಅರೆಸ್ಟ್ ಆಗಿದ್ದಾರೆ ಅವರು ಚಿತ್ತೂರು ಮತ್ತು ಬೇರೆ ಆ ಕಡೆ ಆಂಧ್ರ ಪ್ರದೇಶದಲ್ಲಿ ಕೂಡ ಅವ್ರ ಮೇಲೆ ಬಹಳಷ್ಟು ಕೇಸಸ್ ಇದ್ದಾರೆ. ಮೋರ್ ದೆನ್ 75-80 ಕೇಸಸ್ ಅವ್ರ ಮೇಲೆ ಇದ್ದಾರೆ. ಸೊ ಅದನ್ನ ಇವರು ಹಿಂದೆ ಏನು ಅದನ್ನ ಅವ್ರು ಖುದ್ದಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಕೆಲವೊಂದಿಷ್ಟೆಲ್ಲ ಹಿಂದಿನ ಇದರೊಳಗೆ. ಅದೆಲ್ಲ ಈಗ ಚೇಂಜ್ ಮಾಡಿ ಅವರೊಂದು ಈ ಮೂಢಸೌಕರ್ಯ ಚೇಂಜ್ ಮಾಡಿದ್ರು ಅಂತ ಅನಿಸ್ತಾ ಇದೆ. ಆ ಪ್ರಕಾರ ಅವರು ಈ ಕೂರಿಯರ್ ಮುಖಾಂತರ ಕಳಿಸಿರುವಂಥ ಒಂದು ಹೊಸ ಒಂದು ನಮಗೆ ಗೊತ್ತಾಗಿದ್ದು. ಆ ಪ್ರಕಾರ ಅದನ್ನು ಟೇಕ್ ಇಮಿಡಿಯೇಟ್ ಆ್ಯಕ್ಷನ್. ಆಮೇಲೆ ಇದ್ರೊಳಗೆ ಇನ್ನಷ್ಟು ಮತ್ತೆ ಯಾರೋ ಆರೋಪಿಗಳಿದ್ದಾರೆ ಮತ್ತು ಎಲ್ಲಿ ಟ್ರೇಡ್ ಆಗ್ತಾ ಇತ್ತು, ಎಲ್ಲಿ ಹೋಗ್ತಾ ಇತ್ತು, ಸರಬರಾಜು ಎಲ್ಲ ಆಗ್ತಾ ಇತ್ತು, ಅದನ್ನು ಕೂಡ ಎಲ್ಲ ಅಂಶಗಳನ್ನು ನಾವು ಮಾಡಿಕೊಂಡು ಆದಷ್ಟು ಬೇಗ ಕೊರಿಯರ್ ಎಲ್ಲಿ ಪಾರ್ಸಲ್ ತಗೊಂಡು ಹೋಗ್ತಿದ್ರು ಅಂತ ಈಗ ಗೊತ್ತಾಗ್ತದೆ. ಅದೇ ಅದು ಬೇರೆ ರಾಜ್ಯಕ್ಕೆ ಹೋಗ್ತಾ ಇತ್ತು. ನಾರ್ತ್ ಇಂಡಿಯಾಗೆ ಒಂದು ರಾಜ್ಯಕ್ಕೆ ಹೋಗ್ತಾ ಇತ್ತು. ಆ ಪ್ರಕಾರ ಅದನ್ನು ಅಲ್ಲಿ ಯಾರಿದ್ದಾರೆ ಆ ಸಂದರ್ಭ ಅವರು ಕೂಡ ಬೇಕಾಗಿತ್ತು. ಅದಕ್ಕೆ ಆದಷ್ಟು ಆ ಪ್ರಕರಣವನ್ನು ಬಿಟ್ಟು ಅದನ್ನು ನೋಡಿದಾಗ ಅವಾಗ ಈ ಪ್ಲಾಸ್ಟಿಕ್ ಸೊ ಫಿಲ್ಮಿ ಸ್ಟೈಲ್ನಲ್ಲಿ ಸಿನಿಮಾದಲ್ಲಿ ಏತಕ್ಕಾಗಿ ತೋರಿಸಿರ್ತಾರೆ ಈ ಥರ ಮಾಡಬೇಡಿ, ಈ ರೀತಿಯಾಗಿ ಮಾಡಿದ್ರೆ ಈ ರೀತಿಯಾಗಿ ಅವಾಂತರಗಳಾಗತ್ತೆ, ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇರುತ್ತೆ. ಬಟ್ ಇಲ್ಲಿ ಆ ಸಿನಿಮಾ ಫಿಲ್ಮಿ ಸ್ಟೈಲ್ನಲ್ಲೇ ರಕ್ತಚಂದನವನ್ನು ಸಾಗಾಟ ಮಾಡೋದಕ್ಕೆ ಇದೀಗ ಪ್ಲ್ಯಾನ್ ಮಾಡಿದ್ದಾರೆ. ಸೊ ತಗಲಾಕೊಂಡು ಖಾಕಿ ಬಲೆಗೆ ಸಿಕ್ಕಿದ್ದಾರೆ. ಹೊಸಕೋಟೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿ ಸಾಗಾಟ ಮಾಡ್ತಾ ಇದ್ದಂತಹ ರಕ್ತಚಂದನ ಇದೀಗ ವಶದಲ್ಲಿದೆ. 25 ಲಕ್ಷ ಬೆಲೆ ಬಾಳುವಂತಹ ರಕ್ತಚಂದನ ಎಲ್ಲವನ್ನೂ ಕೂಡ ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳ ಜೊತೆಗೆ.